ನೋಡಿ ವೀಕ್ಷಕರೇ, ಏಪ್ರಿಲ್ 5ನೇ ತಾರೀಕು ಪಾಪಮೋಚನ ಏಕಾದಶಿ. ಪಾಪಮೋಚನ ಏಕಾದಶಿ ಇದೆ. ಈ ಪಾಪಮೋಚನ ಏಕಾದಶಿ ಏನು ವಿಶೇಷ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪಾಪವಿಮೋಚನ ಏಕಾದಶಿ ಅಂದರೆ ಇದರ ಹಿಂದೆ ಒಂದು ಕಥೆ ಇದೆ. ಪಾಪ ವಿಮೋಚನ ಏಕಾದಶಿ ಅಂದರೆ ನಮ್ಮ ಎಲ್ಲ ಪಾಪಗಳನ್ನು ತೊರ್ಕೊಳ್ಳುವಂಥದ್ದೇ ಈ ಪಾಪ ವಿಮೋಚನ ಏಕಾದಶಿ. ನೋಡಿ, ಯಾರ್ದಾದ್ರೂ ವಸ್ತು ಕಳ್ತನ ಮಾಡಿರ್ತೀರಾ, ಯಾರಿಗಾದ್ರೂ ಕೆಟ್ಟ ಮಾತು ಬೈದಿರ್ತೀರಾ, ಯಾರಿಗಾದ್ರೂ ಹೊಡೆದಿರ್ತೀರಾ, ಯಾರಿಗಾದ್ರೂ ಅವ್ರ ಮನಸ್ಸು ನೋಯಿಸಿರ್ತೀರಾ ನೀವು. ಅದರಿಂದ ಎಲ್ಲ ನಿಮಗೆ ಯಾವುದೇ ಒಂದು ಸ್ತ್ರೀ ಹತ್ಯೆ ಆಗಲಿ, ಶಿಶು ಹತ್ಯೆ ಆಗಲಿ, ಏನಾದರೂ ಯಾರಿಗಾದ್ರೂ ನೀವು ಅವ್ರ ಆಸ್ತಿ ತೊಗೊಂಡು ಅವ್ರಿಗೆ ಮೋಸ ಮಾಡಿರ್ತೀರಾ, ಅವ್ರಿಗೆ ಮೋಸ ಮಾಡಿರೋದ್ರಿಂದ ನಿಮಗೆ ಪಾಪನ ತೊಳ್ಕೋಬೇಕು ನೀವು. ಯಾಕೆ ಅಂದರೆ ಕರ್ಮ ಅಂಟ್ಕೊಂಡಿರುತ್ತೆ ನಿಮಗೆ. ಆ ಕರ್ಮನ ತೊಳ್ಕೊಬೇಕು ಅಂದರೆ ನೀವೇನು ಮಾಡಬೇಕು? ಧರ್ಮ ಮಾಡಬೇಕು, ದೇವರ ಆರಾಧನೆ ಮಾಡಬೇಕು. ಈ ಒಂದು ವಿಶೇಷವಾದ ಏಕಾದಶಿಲಿ ನಿಮ್ಮ ಎಲ್ಲ ಪಾಪಗಳನ್ನ ನೋಡಿ, ಈ ಏಕಾದಶಿಗೆ ಪಾಪ ವಿಮೋಚನ ಏಕಾದಶಿ ಅಂತ ಹೇಳ್ತಾರೆ. ಅಂದರೆ ಪಾಪನ ತೊರೆಯೋ ಅಂಥ ಏಕಾದಶಿ ಇದು. ಈ ಏಕಾದಶಿಲಿ ನೀವು ಮಾಡುವಂಥ ಜಪ, ತಪ, ಹೋಮ ಎಲ್ಲ ನೋಡಿ 1000 ಪಟ್ಟಷ್ಟು ನಿಮಗೆ ಪುಣ್ಯ ಸಿಗುತ್ತೆ. ಭಗವಾನ್ ಶ್ರೀ ಕೃಷ್ಣನನ್ನು ನೀವು ನೆನೆಯೋದ್ರಿಂದ, ಪಾಪ ವಿಮೋಚನ ಏಕಾದಶಿನ ಆಚರಿಸೋದ್ರಿಂದ ನಿಮಗೆ ಭಗವಂತನ ಆಶೀರ್ವಾದ ಸಿಗುತ್ತೆ, ಭಗವಂತನ ಪ್ರೀತಿ ಸಿಗುತ್ತೆ, ಭಗವಂತನ ನಿಮಗೆ ಆಶೀರ್ವಾದನೂ ಸಿಗುತ್ತೆ ವೀಕ್ಷಕರೇ. ಅದರಿಂದ ನೀವು ಈ ಪಾಪ ವಿಮೋಚನೆ ಏಕಾದಶಿನ ಆಚರಿಸೋ ದಿನ 5ನೇ ತಾರೀಕು ಏಪ್ರಿಲು. ನೋಡಿ, ಒಬ್ಬ ಋಷಿ ಇರ್ತಾನೆ. ಅವನು ಈ ಒಂದು ಈ ಪಾಪವಿಮೋಚನೆ ಬಗ್ಗೆ ಯುಧಿಷ್ಠಿರನಿಗೆ ಕೃಷ್ಣ ಹೇಳಿರೋ ಅಂಥ ಒಂದು ವಿಚಾರ ಇದು. ಈ ಪಾಪ ವಿಮೋಚನ ಏಕಾದಶಿಲಿ ಮಹಾವೀರ ಮುನಿವರ ಅಂತ ಒಬ್ಬ ಇರ್ತಾನೆ. ಅವನು ತಪಸ್ಸು ಕುಂತಿರ್ತಾನೆ. ಆ ತಪಸ್ಸನ್ನು ಭಂಗ ಮಾಡೋದಕ್ಕೆ ಒಬ್ಬಳು ಅಪ್ಸರೆ ಬರ್ತಾಳೆ, ತಪಸ್ಸನ್ನು ನಾಶ ಮಾಡೋದಕ್ಕೋಸ್ಕರ. ಆಗ ಈ ಅಪ್ಸರೆ ಬಂದು ಆ ಮುನಿವರ ಮಾಡುವಂಥ ತಪಸ್ಸನ್ನು ನಾಶ ಮಾಡಿಬಿಡ್ತಾಳೆ. ಆಗ ಆ ಅಪ್ಸರೆಗೆ ಈ ಮುನಿವರರು ಶಾಪ ಕೊಡ್ತಾರೆ. ಏನಂತ? ನೀನು ಪಿಶಾಚಿಯಾಗು ಅಂತ ಶಾಪ ಕೊಟ್ಬಿಡ್ತಾರೆ. ಅವಳಿಗೆ ಆ ಶಾಪ ಕೊಟ್ಟಿದ್ದರಿಂದ ಅವಳು ಪಿಶಾಚಿಯಾಗಿ ಹೋಗ್ತಾಳೆ. ಆ ಪಿಶಾಚಿ ಆಗಿದ್ದರಿಂದ ಮತ್ತೆ ಈ ಮುನಿವರಂದು ಒಂದು ತಪಸ್ಸು ನಾಶ ಆಯಿತು, ಅವಳಿಗೆ ಶಾಪ ಕೊಟ್ಬಿಟ್ರು. ಅದರಿಂದ ಏನಾಯಿತು, ಮತ್ತೆ ನೆಕ್ಸ್ಟು ಪಾಪ ವಿಮೋಚನ ಏಕಾದಶಿ ಅಂತ ಬಂತು. ಆಗ ಏನಾಗುತ್ತೆ ಅಂದರೆ, ಪಾಪ ವಿಮೋಚನ ಏಕಾದಶಿ ದಿನ ಈ ಒಬ್ಬ ಮುನಿ ಶಾಪ ಕೊಟ್ಟಿರ್ತಾಳೆ ಅವಳಿಗೆ, ಅಪ್ಸರೆಗೆ. ಅವಳು ಮತ್ತೆ ತನ್ನ ರೂಪ ತಗೋತಾಳೆ. ಪಾಪ ವಿಮೋಚನ ಏಕಾದಶಿ ಆಚರಣೆ ಮಾಡಿ ಅವಳು ಮತ್ತು ಮುನಿವರ ಮತ್ತೆ ತನ್ನ ತಪಸ್ಸನ್ನು ಆರಂಭಿಸ್ತಾನೆ. ಆ ತಪಸ್ಸಿನ ಫಲ ತಗೋಬೇಕಲ್ಲ, ತಪಸ್ಸು ಪೂರ್ಣ ಆಗಬೇಕಲ್ಲ, ಅದರಿಂದ ತಪಸ್ಸು ಆಚರಣೆ ಮಾಡ್ತಾನೆ ಈ ಒಂದು ಪಾಪ ವಿಮೋಚನೆ ಏಕಾದಶಿ ದಿನ. ಮತ್ತು ಭಗವಂತನ ಪ್ರೀತಿ ನಿಮಗೆ ಸಿಗಬೇಕು, ಭಗವಂತನ ಆಶೀರ್ವಾದ ಸಿಗಬೇಕು ಅಂದರೆ ನೀವು ಹೀಗೆ ಮಾಡಿ. ಇದು ಚೈತ್ರ ಮಾಸದಲ್ಲಿ ಬರೋವಂಥ, ಕೃಷ್ಣ ಪಕ್ಷದಲ್ಲಿ ಬರೋವಂಥ ಈ ಏಕಾದಶಿ ಇದು ವಿಶೇಷವಾಗಿರುವಂಥದ್ದು. ನೀವು ಆಚರಣೆ ಮಾಡಿ. 5ನೇ ತಾರೀಕು ನೀವು ಬೇಗ ಎದ್ದು ಶುಚಿಭೂತರಾಗಿ ವಿಷ್ಣುವಿನ ವಿಗ್ರಹ ತಗೊಳ್ಳಿ, ಅದಕ್ಕೆ ಪಂಚಾಮೃತ ಅಭಿಷೇಕ ಸಲ್ಲಿಸಿ. ನೀವು ಅವತ್ತು ತುಂಬ ಒಳ್ಳೆಯದಿದೆ, ಶುಕ್ರವಾರ ಪಂಚಾಮೃತ ಅಭಿಷೇಕ ಮಾಡಿ, ನೀವು ತುಳಸಿಯ ಅರ್ಚನೆ ಮಾಡಿ. ಈ ಪಾಪ ವಿಮೋಚನೆ ಏಕಾದಶಿ ದಿನ ತುಳಸಿಯ ಅರ್ಚನೆ ಮಾಡಿ ಶಂಕುವಿನಿಂದ ಪ್ರಭು ವಿಷ್ಣುವಿಗೆ ನೀವು ಅಭಿಷೇಕ ಮಾಡಬೇಕು. ಮತ್ತು ನೈವೇದ್ಯ ಸಜ್ಜಿಗೆ ಮಾಡಿ ನೈವೇದ್ಯ ಮಾಡ್ಕೊಳ್ಳಿ. ನಿಮ್ಮ ಸಂಕಲ್ಪ ಏನು ಇಟ್ಕೋಬೇಕು ಅದನ್ನು ಮಾಡಿ. ಅವತ್ತು ಯಾವುದೇ ಕಾರಣಕ್ಕೂ ನೀವು ಆಹಾರ ಸೇವನೆ ಮಾಡಬೇಡಿ. ಏನು ತಿನ್ನಬೇಕು ನೀವು? ಹಣ್ಣು ಹಂಪಲುಗಳನ್ನು ತಿನ್ನಿ. ಉಪವಾಸ ಎಲ್ಲರೂ ಹುಷಾರಿಲ್ದವರು ಅವರೆಲ್ಲ ಮಾಡಿ, ನಿಮಗೆ ಸಾಧ್ಯವಾದರೆ ನೀವು ಉಪವಾಸ ಮಾಡಿ, ಇಲ್ಲಾಂದರೆ ಬೇಡ. ಮತ್ತು ಯಾರ್ಯಾರು ಹುಷಾರಿರೋದಿಲ್ಲ, ಮಕ್ಕಳಿಗೆಲ್ಲ ಉಪವಾಸ ಮಾಡೋಕ್ಕಾಗೋದಿಲ್ಲ.
ಏನು ಅವಲಕ್ಕಿ ಆ ಥರ ತಿನ್ಕೊಬೇಕು. ಹುಷಾರಿಲ್ದವ್ರಂತೂ ಉಪವಾಸ ಮಾಡೋದು ಬೇಡ, ಅದರಿಂದ ಅವರಿಗೆ ಶಕ್ತಿ ಇರೋದಿಲ್ಲ ಉಪವಾಸ ಮಾಡೋದಕ್ಕೆ ಹುಷಾರಿಲ್ದವ್ರಿಗೆ. ಅದರಿಂದ ನೀವು ಶಕ್ತಿಯಾಗಿದ್ದು ಮಾಡ್ತೀನಿ ಅನ್ನೋದಾದರೆ ನೀವು ಮಾಡಿ, ಫಲ ಸಿಗುತ್ತೆ ನಿಮಗೆ. ಈ ಒಂದು ಆಚರಣೆ ಮಾಡೋದ್ರಿಂದ ನಿಮಗೆ ಸಕಲ ಪಾಪಗಳು, ಹಿಂದಿನ ಜನ್ಮ ಪಾಪ, ಈ ಜನ್ಮ ಪಾಪ ಎಲ್ಲ ಮೋಚನ ಆಗತ್ತೆ, ಪಾಪ ಮೋಚನ ಆಗತ್ತೆ. ಅದರಿಂದ ನೀವು ಇದನ್ನು ಆಚರಣೆ ಮಾಡಿ ನೀವು ಭಗವಂತನ ಪ್ರೀತಿಗೆ ಪಾತ್ರರಾಗಿ. ಮತ್ತು ನೋಡಿ, ವಿಶೇಷವಾದ ಮಂತ್ರ ಏಕಾದಶಿ ದಿನ ನೀವು ಹೇಳ್ಕೋಬೇಕಾಗಿರೋದು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ನೋಡಿ, ಈ ಮಂತ್ರನ ಮಹಾಮಂತ್ರ ಇದು ಒಂದು ಮಹಾಮಂತ್ರ ಅಂತ ಹೇಳಬೇಕು ಇದಕ್ಕೆ. ಈ ಮಂತ್ರನ ನೀವು ಸತತವಾಗಿ ದಿವಸ ಜಪ ಮಾಡಿ, ಏಕಾದಶಿನೂ ಮಾಡಿ ವೀಕ್ಷಕರೇ. ಮತ್ತು ನೀವು ಈ ಮಂತ್ರನ ಒಂದು ದೊಡ್ಡ ನೋಟ್ಬುಕ್ ಇಟ್ಟು ಅದರಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಏನು ಕೋರಿಕೆ ನೀವು ಕೇಳೋದೇ ಬೇಡ, ಭಗವಂತಂಗೆ ಗೊತ್ತು ನಮಗೆ ಏನು ಬೇಕು ಅಂತ. ಅದರಿಂದ ಭಗವಂತನ ನೆನೆಸ್ಕೊಂಡು ನೀವು ಈ ಒಂದು ಹರೇ ಕೃಷ್ಣ ಮಂತ್ರನ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಅಥವಾ ಹೇಳ್ಕೊಳ್ಳಿ. ಇದನ್ನು ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ದೊಡ್ಡ ಲಾಂಗ್ ನೋಟ್ ಬುಕ್ ಇಟ್ಬಿಟ್ಟು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನೀವು ಡೈಲಿ ಒಂದೊಂದು ಪೇಜ್ ಬರೀರಿ ವೀಕ್ಷಕರೇ. ಅದರಿಂದ ನಿಮಗೆ ದೇವರ ಆಶೀರ್ವಾದ ಸಿಗುತ್ತೆ. ದೇವರು ಬಂದು ನಿಮಗೆ ಸ್ವರ್ಗ ಪ್ರಾಪ್ತಿ, ಅಂದರೆ ನಿಮ್ಮ ಇಚ್ಛಾಫಲ ಪ್ರಾಪ್ತಿ. ಏನು, ಕೃಷ್ಣನ ನೀವು ನೆನೆಯೋದ್ರಿಂದ ಕೃಷ್ಣನ ಆಶೀರ್ವಾದ ಸಿಕ್ಕಿದ್ರೆ ಸಾಕು ನಿಮಗೆ. ಮತ್ತು ಯಾರಿಗೂ ಹುಷಾರಿರಲ್ಲ ಅಂಥವ್ರಿಗೂ ಒಳ್ಳೆಯದಾಗತ್ತೆ. ನೀವು ಆರೋಗ್ಯವಂತರಾಗಿರ್ತೀವಿ, ನೀವು ಶ್ರೀಮಂತರಾಗಿರ್ತೀರಿ. ದೇವರ ಈ ಒಂದು ಹರೇ ಕೃಷ್ಣ ಹರೇ ರಾಮ್ ಮಂತ್ರ ಹೇಳೋದ್ರಿಂದ ಇದ್ರ ಮುಂದೆ ಯಾವ ಮಂತ್ರನೂ ಇಲ್ಲ. ಇದು ಒಂದು ದೊಡ್ಡ ಮಂತ್ರ, ಇದು ಸುಪ್ರೀಂ ಲಾರ್ಡ್ ಪ್ರಭು ಕೃಷ್ಣನ ಮಂತ್ರ. ಅದರಿಂದ ಈ ಮಂತ್ರ ಜಪ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗತ್ತೆ. ನಿಮ್ಮೆಲ್ಲ ಒಂದು ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ, ಭಗವಂತನ ಆಶೀರ್ವಾದ ಸಿಗುತ್ತೆ ವೀಕ್ಷಕರೇ. ಹೀಗೆ ಮಾಡಿ ಅರ್ಚನೆ, ಪೂಜೆ, ತುಳಸಿಯ ನೈವೇದ್ಯಕ್ಕೆ ತುಳಸಿ ಇಟ್ಟೇ ನೀವು ಅರ್ಪಣೆ ಮಾಡಬೇಕು ಕೃಷ್ಣನಿಗೆ. ನೀವೇನೇ ನೈವೇದ್ಯ ಮಾಡಿ, ಒಂದು ದಳ ತುಳಸಿ ಇಟ್ಟರೆ ಅದು ನೈವೇದ್ಯ ಆಗೋದು ವೀಕ್ಷಕರೇ. ಹೀಗೆ ನೀವು ಕೃಷ್ಣನ ಆರಾಧನೆ ಮಾಡಿ, ಕೃಷ್ಣನ ಜಪ ತಪ ಹೋಮ ಎಲ್ಲ ಮಾಡಿ, ನಿಮಗೆ ಎಲ್ಲ ಆಶೀರ್ವಾದ ಸಿಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ನಿಮಗೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ನಂಗೆ ಸಪೋರ್ಟ್ ಮಾಡಿ ಪ್ಲೀಸ್. ನಮಸ್ತೆ ವೀಕ್ಷಕರೇ.